ಪ್ರೇಸ್ ಗಾಡ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಒಳ್ಳೆ ಕುರುಬ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಯೇಸು ಒಳ್ಳೆಯವನು, ಆತನು ಒಳ್ಳೆಯದನ್ನು ಮಾಡ್ತಾನೆ. ನಮ್ಮನ್ನು ಆತನ ಶುಭ ಕೃಪೆಗಳಿಂದ ತುಂಬಿಸಿ ನಮ್ಮ ಜೀವಿತದ ಯಾತ್ರೆಯಲ್ಲಿ ನಿತ್ಯವೂ ನಮ್ಮನ್ನು ಸಹಾಯ ಮಾಡಿ ನಡೆಸುವ ಆತನಾಗಿದ್ದಾನೆ. ಆತನೇ ನಿತ್ಯ ಆಧಾರನು, ನಮಗೆ ಸಹಾಯಕನು. ನಮ್ಮ ಜೀವಮಾನದಲ್ಲೆಲ್ಲ ಶುಭ ಕೃಪೆ ನಮ್ಮನ್ನು ಹಿಂಬಾಲಿಸುವಂತೆ ಮಾಡುವ ಆತನು ನಮ್ಮ ತಂದೆಯ ದೇವರು, ಕರ್ತನು ಆಗಿದ್ದಾನೆ. ವಿಶೇಷವಾಗಿ ಇವತ್ತು ನಮ್ಮ ದೇವರು ಗುಪ್ತ ಸ್ಥಳದಲ್ಲಿದ್ದ ನಿಧಿ ನಿಕ್ಷೇಪಗಳು ನಮಗೆ ನೀಡುವ ಆತನು. ಗುಪ್ತ ಸ್ಥಳದಲ್ಲಿ ಇರುವ ನಿಧಿ ನಿನಗೆ ಸಿಕ್ಕಿದೆಯೋ? ಆ ನಿಧಿ ನೀನು ಹುಡುಕಿಕೊಂಡಿದೆಯೋ? ಅದಕ್ಕೆ ನಿನಗೆ ಗುಪ್ತ ಸ್ಥಳದಲ್ಲಿ ಅಡಗಿಸಿಟ್ಟ ನಿಧಿ ನಿಕ್ಷೇಪಗಳನ್ನು ಕೊಡ್ತಾನಂತ ಹೇಳಿದರು ತಂದೆ ದೇವರು ಯೆಶಾಯನ ಪುಸ್ತಕದಲ್ಲಿ. ಅದನ್ನೇ ನಾವು ಇವತ್ತು ಗುಪ್ತವಾಗಿ ಇಟ್ಟಂಥ ನಿಧಿ. ಈಗ ನಿಧಿ ಅಂದರೆ ಯಾರು? ಆ ನಿಧಿಯನ್ನು ನಾವು ಯಾಕೆ ಕಂಡುಕೊಳ್ಬೇಕು? ಆ ನಿಧಿ ನಮಗೆ ಎಲ್ಲಿ ಸಿಗ್ತದೆ? ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಪ್ರಾರ್ಥಿಸಿಕೊಳ್ಳುವ, ಈ ಸಂದೇಶಕ್ಕಾಗಿ ದೇವರು ನಮ್ಮನ್ನು ನಡೆಸಲಿ ಅಂತ. ತಂದೆ, ನಿನಗೆ ಸ್ತೋತ್ರವಾಗಲಿ. ವಿಶೇಷವಾಗಿ ಇವತ್ತಿನ ಸಂದೇಶವನ್ನು ಆಶೀರ್ವದಿಸು. ಆ ನಿಧಿಯನ್ನು ಕಂಡುಕೊಳ್ಳುವಂತೆ ನೀನು ಕೊಡುವ ಆ ದೊಡ್ಡ ನಿಧಿ ಕರ್ತನೆ ನಮಗೆ ಪ್ರಕಟಪಡಿಸು. ವಿಶೇಷವಾಗಿ ತಂದೆ ದೇವರೇ, ಇಲ್ಲಿ ಕೇಳುವ ಪ್ರತಿಯೊಂದು ದೇವ ಮಕ್ಕಳನ್ನು ಆಶೀರ್ವದಿಸು, ಮಗನನ್ನು ಆಶೀರ್ವದಿಸು, ನಿನ್ನ ಚಿತ್ತಾನುಸಾರವಾಗಿ ನಡೆಸು. ನಾವು ಇವತ್ತು ಸಂದೇಶ ಸಾರುವಾಗ ನಿನ್ನ ಪ್ರಕಟಣೆಯನ್ನು, ನಿನ್ನ ಕರ್ತನೆ ಉದ್ದೇಶ, ನೀನು ಯಾಕೆ ಇವತ್ತು ನಮ್ಮ ಜೊತೆ ಮಾತನಾಡಬೇಕಂತ ಆಸೆ ಪಡ, ಅದೆಲ್ಲವೂ ಪ್ರಕಟವಾಗಲಿ. ನಾವು ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಉತ್ತಮವಾದದನ್ನೇ ನೀಡಿ ನಮ್ಮನ್ನು ನಡೆಸು. ಅಪ್ಪ ಪವಿತ್ರಾತ್ಮ ದೇವ, ನಿನ್ನ ನಾಮ ಒಂದೇ ಮೇಲೆತ್ತುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಜೀವ ತಂದೆ, ಆಮೆನ್. ಪ್ರೇಸ್ ಗಾಡ್. ಅಂದರೆ ಯೆಶಾಯ 45ನೇ ಅಧ್ಯಾಯದಲ್ಲಿ ವಚನ 3 ನಾವು ಓದಿಕೊಳ್ಳುವ. ಯೆಶಾಯ 45 ವಚನ 3. ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿರುವ ಆಸ್ತಿ ಪಾಸ್ತಿಗಳನ್ನು, ಗುಪ್ತ ಸ್ಥಳದಲ್ಲಿ ಮರೆಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. ದೇವ ಮಕ್ಕಳೇ, ಇಲ್ಲಿ ದೇವರು ಒಂದು ಆಶೀರ್ವಾದವನ್ನು ನಮಗೆ ನುಡಿತಾ ಇದ್ದಾನೆ. ಏನಂತ ಹೇಳಿದರೆ, ಅಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ಹೆಸರನ್ನು ಹಿಡಿದು ಕರೆಯುವ ನಾನು ಯೆಹೋವನಂತೆ. ದೇವರಿಗೆ ನಮ್ಮ ಹೆಸರು ಗೊತ್ತಿದೆ. ದೇವರಿಗೆ ನಮಗೆ ಉದ್ದೇಶ ಇಟ್ಟೇ ನಮ್ಮ ಹೆಸರನ್ನು ಕೊಟ್ಟಿದ್ದಾನೆ. ದೇವರು ಎಂದಿಗೂ ಹೇಳ್ತಾ ಇಲ್ಲ ನಿನ್ನ ಪರಿಚಯ ನನಗಿಲ್ಲ ಅಂತ ಹೇಳ್ತಾ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಹೆಸರು ನನಗೆ ಗೊತ್ತುಂಟು. ನಿನ್ನ ಹೆಸರು ಹಿಡಿದು ನಾನು ಕರೆಯುವ ದೇವರು ಯೆಹೋವನು. ಯೇಸಪ್ಪ ಹೇಳ್ತಾ ಇದ್ದಾನೆ, ನಿನ್ನ ಹೆಸರು, ನಿನ್ನ ಜೀವಿತ, ನೀನು ಹೋಗುವ ಪ್ರತಿಯೊಂದು ಮಾರ್ಗ ನನಗೆ ಗೊತ್ತುಂಟು. ಇಸ್ರಾಯೇಲ್ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ, ಅಂದರೆ ನಾನು ಉತ್ತಮನೆಂದು ನೀನು ತಿಳ್ಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳನ್ನು, ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. ಇದು ಕೋರೆಷ ಅರಸನಿಗೆ ಕರೆದ ಉದ್ದೇಶದಿಂದ ಕೋರೆಷನಿಗೆ ಹೇಳುವಂಥ ಒಂದು ಪ್ರವಾದನ ವಾಕ್ಯ ಅಥವಾ ಆಶೀರ್ವಾದ ವಚನ. ಆದರೆ ಕೋರೆಷನಿಗೆ ಸಿಕ್ಕಿದ ಹೌದು, ಇದರಿಂದ ನಮಗೇನು ಸಿಗ್ತದೆ ನೋಡಿ ಪ್ರಿಯರೇ. ಕತ್ತಲಲ್ಲಿ ಬಚ್ಚಿಟ್ಟ ಅಥವಾ ಆಸ್ತಿಪಾಸ್ತಿಗಳು, ಗುಪ್ತ ಸ್ಥಳದಲ್ಲಿ ಮರೆಮಾಡಿ ನಿಧಿ ನಿಕ್ಷೇಪಗಳು ಅಂದರೆ ಏನು? ಅಂದರೆ ಇದ್ರ ವೆರಿ ಇಂಪಾರ್ಟೆಂಟ್. ಇದರ ಸಂಗತಿ ಅಂದರೆ, ಲೋಕದ ರೀತಿಯಲ್ಲಿ ಹೋಗುವಾಗ ಆಸ್ತಿ ಪಾಸ್ತಿಗಳು ಅಥವಾ ಈಗಿನ ಕಾಲದಲ್ಲಿ ನಾವು ನೋಡ್ತೇವೆ, ಒಂದು ಕಾಲದಲ್ಲಿ ನಮಗೆ ಗೊತ್ತಿರಲಿಲ್ಲ ಪೆಟ್ರೋಲಿಯಂ. ನಮ್ಮ ಹಿರಿಯರಿಗೆ ಹೋಗಿ ಕೇಳಿದರೆ ಪೆಟ್ರೋಲ್ ಡೀಸೆಲ್ ಅಂತ ಕೇಳಿದರೆ ಏನು ಗೊತ್ತಿಲ್ಲ, ಅಥವಾ ಪಳೆಯುಳಿಕೆ ಇಂಧನಗಳು ಅಂತ ಹೇಳಿ ಅದ್ರ ವಿಷಯದಲ್ಲಿ ಗೊತ್ತೇ ಇಲ್ಲ. ಆಯಿತಾ? ಅದು ಎಲ್ಲಿದ್ದಿತ್ತು? ಬಚ್ಚಿಟ್ಟಿತ್ತು, ನಿಧಿಯಾಗಿದ್ದಿತ್ತು. ಅದು ಸಿಕ್ಕಿದ ಮೇಲೆ ಕೆಲವು ಅರಬ್ ರಾಷ್ಟ್ರಗಳು ಬಹಳ ಶ್ರೀಮಂತವಾಗಿ ಬಿಟ್ಟು, ಬಹಳ ಅಂದರೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲದಷ್ಟು ಶ್ರೀಮಂತ ರಾಷ್ಟ್ರಗಳಾಗಿ ಈಗಲೂ ಕೂಡ ಅದೇ ರೀತಿಯಲ್ಲಿ ಹೋಗ್ತಾ ಇವೆ. ಆದರೆ ದೇವರು ಈ ಆಸ್ತಿಗಳನ್ನೆಲ್ಲ ಕೊಡಬಹುದು, ಅಥವಾ ಈ ಆಸ್ತಿಯಿಂದ ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ, ಒಂದು ಜನರಿಗೆ ಅಥವಾ ಐಶ್ವರ್ಯಭರಿತರಾಗಬಹುದು. ಬಟ್ ಇದು ಶಾಶ್ವತ ಅಲ್ಲ. ಈ ಆಸ್ತಿ ಇಟ್ಕೊಂಡು ನಾವು ಇನ್ನು ಪರಲೋಕ ಹೋಗ್ಲಿಕ್ಕೆ ಆಗಲ್ಲ. ನಮಗೆ
ಬೇಕಾಗಿದ್ದು ನಿತ್ಯ ಜೀವ ಕೊಡುವ ಆಸ್ತಿ. ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಬಹಳ ಜನರಿಗೆ ನಿತ್ಯ ಜೀವದ ವಿಷಯದಲ್ಲಿ, ಆ ದೇವರು ನಮಗಾಗಿಟ್ಟ ನಿಧಿ ನಿಕ್ಷೇಪಗಳ ವಿಷಯದಲ್ಲಿ ಗೊತ್ತೇ ಇಲ್ಲ. ದೇವರು ನಮಗಾಗಿ ಒಂದು ನಿಧಿಯನ್ನು ಇಟ್ಟಿದ್ದಾನೆ. ಯಾವ ನಿಧಿ ನೋಡಿ, ಮತ್ತಾಯ 13ನೇ ಅಧ್ಯಾಯದಲ್ಲಿ ವಚನ 44 ಹೀಗೆ ಹೇಳ್ತಾ ಇದೆ. ಮತ್ತಾಯ 13 ವಚನ 44 ಹೀಗೆ ಹೇಳ್ತಾ ಇದೆ, ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಹೊಲದಲ್ಲಿ ಹೂಳಿಟ್ಟ ದ್ರವ್ಯ, ಗುಪ್ತವಾಗಿ ಬಚ್ಚಿಟ್ಟ ನಿಧಿ ನಿಕ್ಷೇಪ ಆಸ್ತಿ ಪಾಸ್ತಿಗಳನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿದರೆ ಅದು ಪರಲೋಕ ರಾಜ್ಯ. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಕೊರಶನಿಗೆ ಅದು ಹೇಳಿರ್ಬೋದು, ಆದರೆ ಕೊರಶ ಇವತ್ತು ಆಸ್ತಿ ಇಟ್ಕೊಂಡು ಹೋಗಲಿಲ್ಲ. ಅವನು ಮರಣ ಹೊಂದಿದ್ದನು, ಮಣ್ಣಿಗೆ ಹೋದನು. ಆದರೆ ಆಸ್ತಿ ಪಾಸ್ತಿ ಚಿನ್ನ ಆಭರಣಗಳು ಏನು ಪ್ರಯೋಜನಕ್ಕೆ ಬರಲ್ಲ. ಬಟ್ ಪರಲೋಕ ರಾಜ್ಯ ಬರ್ತದೆ. ಪರಲೋಕ ರಾಜ್ಯ ಏನು ಹೇಳ್ತಿದೆ? ಪರಲೋಕ ರಾಜ್ಯ ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದ ಸಂತೋಷದಿಂದ ತನ್ನ ಬದುಕಿನೆಲ್ಲ ಮಾರಿ ಆ ಹೊಲವನ್ನು ಕಂಡುಕೊಂಡನು. ಅಂದರೆ ಈ ಪರಲೋಕ ರಾಜ್ಯವಾಗಿರುವ ಯೇಸು ಕ್ರಿಸ್ತನು ಯಾರಿಗೆ ಸಿಕ್ಕನೋ ಅವನೇನು ಮಾಡ್ತಾನೆ? ತನಗಿರುವ ಆಸ್ತಿ ಪಾಸ್ತಿಗಳನ್ನು ಮಾರಿಬಿಟ್ಟು, ಬದುಕನ್ನೆಲ್ಲ ಮಾರಿಬಿಟ್ಟು ಆ ಹೊಲವನ್ನೇ, ಆ ರಾಜ್ಯವನ್ನೇ, ಆ ಪರಲೋಕವನ್ನೇ, ಆ ಯೇಸು ಕ್ರಿಸ್ತನನ್ನೇ ಹೊಂದಿಕೊಂಡನಂತೆ. ಈಗ ನಾನು ನಿಮ್ಮಲ್ಲಿ ಕೇಳುವಂಥದ್ದು, ನಮಗೆ ಸಿಕ್ಕಿರುವುದು ಶ್ರೇಷ್ಠವಾದದ್ದು. ಪೌಲನು ಹೇಳ್ತಾ ಇದ್ದಾನೆ ಒಂದು ಕಡೆಯಲ್ಲಿ, ಎಫೆಸ ಅಲ್ಲಿ 1ನೇ ಅಧ್ಯಾಯದಲ್ಲಿ ವಚನ 17ರಿಂದ ಓದ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭವ ಸ್ವರೂಪನಾದ ತಂದೆಯು ಆಗಿರುವ ಆತನು ತನ್ನ ವಿಷಯದಲ್ಲಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮನು ನಿಮಗೆ ದಯಪಾಲಿಸಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಅಂತೇಳಿ. ಗುಪ್ತವಾಗಿ ಅಂದರೆ ದೇವರ ರಾಜ್ಯದಲ್ಲಿರುವ ಆಸ್ತಿ ಪಾಸ್ತಿಗಳು, ದೇವರ ರಾಜ್ಯದಲ್ಲಿರುವ ಗುಪ್ತವಾದ ನಿಧಿ ನಿಕ್ಷೇಪಗಳು ನಾವು ಕಂಡುಕೊಳ್ಬೇಕು. ಅದಕ್ಕೆ ಅಲ್ಲಿ ಯೋಹಾನನಲ್ಲಿ ಸುವಾರ್ತೆಯಲ್ಲಿ 17:3ನೇ ವಚನ ಹೇಳ್ತಾ ಇದೆ, ತಂದೆಯಾದ ದೇವರನ್ನು ಯೇಸು ಕ್ರಿಸ್ತನ ತಿಳಿಯುವುದೇ ನಿತ್ಯ ಜೀವ. ಅಂದರೆ ಆ ಗುಪ್ತವಾದ ಸಂಗತಿಗಳನ್ನು ನಾನು ಕೆಲವೊಂದು ಸಲ ಕೆಲವು ಪ್ರವಾದಿಗಳು ಅಥವಾ ಕೆಲವು ಸೇವಕರುಗಳು ಅಥವಾ ನಾನೇ ಆಗಲಿ ಪ್ರಕಟಣೆಯೊಂದಿಗೆ ಬರುವಾಗ ಬಹಳ ಸಂತೋಷವಾಗುವುದು. ಅದೊಂದು ಆಸ್ತಿ, ಅದು ಗುಪ್ತವಾಗಿ ಅಡಗಿಟ್ಟಿದೆ. ಅದು ನಾವು ಕಂಡುಕೊಳ್ಬೇಕಾದ್ರೆ ಆ ಕರ್ತನ ಬಳಿಗೆ ಹೋಗಿ ಆ ಪ್ರತಿಯೊಂದು, ಯಾಕಂದರೆ ದೇವರ ಮಾತು ಮಾತ್ರ ನಮಗೆ ಜೀವವನ್ನು ಉಂಟು ಮಾಡ್ತದೆ. ಆಹಾರ ಯಾವುದಕ್ಕೂ ಬರಲ್ಲ. ನಾವು ರೊಟ್ಟಿ ಮಾತ್ರದಿಂದ ಜೀವಿಸುವವರಲ್ಲ, ದೇವರ ಬರುವಂಥ ಪ್ರತಿಯೊಂದು ಮಾತಿನಿಂದ ಜೀವಿಸುವವರು. ದೇವರಿಂದ ಹೊರಡುವ ಪ್ರತಿಯೊಂದು ಮಾತುಗಳು ಅದು ಗುಪ್ತವಾದ ನಿಧಿ ನಿಕ್ಷೇಪ, ಅಂದರೆ ಆ ಪ್ರಕಟಣೆಗಳು ಹೊಂದಿಕೊಳ್ಳುವುದು. ಒಬ್ಬ ಕತ್ತಲಲ್ಲಿ ನೀನಿದ್ದರೆ ನಿನ್ನ ಬೆಳಕಿಗೆ ಬರುವುದೇ ಅದು ನಿಧಿ. ಯಾಕಂದರೆ ನಿನ್ನ ಕತ್ತಲ ಜೀವಿತ ಸಂಪೂರ್ಣ ಮಾರ್ಪಟ್ಟಾಯಿತು. ನಿನ್ನ ಬೆಳಕಿನವನಾದೆ ಅಥವಾ ನಾನು ಬೆಳಕಿನವನಾದೇನು. ಆ ಬೆಳಕಿನ ಸಾಮ್ರಾಜ್ಯದಲ್ಲಿ ಈಗ ನೀನೇನು ಮಾಡಬೇಕಂದ್ರೆ ಇನ್ನೂ ಹೆಚ್ಚಿನ ನಿಧಿಗಳನ್ನು, ಹೆಚ್ಚಿನ ಆಸ್ತಿಯನ್ನು, ಹೆಚ್ಚಿನ ಐಶ್ವರ್ಯವನ್ನು, ಹೆಚ್ಚಿನ ಆ ಜ್ಞಾನವೆಂಬ ವಿಸ್ಡಮ್ ಅನ್ನು ಹೊಂದಿಕೊಳ್ಳಬೇಕು. ಇಲ್ಲಿ ಬರೆಯಲ್ಪಟ್ಟಿದೆ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ.
ಆತನ ಬಲಿಷ್ಠವು ಎಷ್ಟು ಮಹತ್ತಾದದೆಂದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಅದನ್ನೇ ನಾವು ತಿಳ್ಕೊಳ್ಳಿಕ್ಕೆ ಇವತ್ತು ಆ ನಿಧಿ, ಆ ಪರಲೋಕದ ಹೊಲ ನಿಮಗೆ ಸಿಕ್ಕಿದೆಯೋ? ಪ್ರತಿನಿತ್ಯ ದೇವರ ವಾಕ್ಯವೆಂಬ ಹೊಲದಲ್ಲಿ ಹೋಗಿ ನಿಮಗೆ ದೇವರು ಬಚ್ಚಿಟ್ಟ ನಿಕ್ಷೇಪ ಅಂದರೆ ದೇವರ ಪರಿಚಯ, ಆತನ ತಿಳ್ಕೊಳ್ಳುವಂಥದ್ದು, ಆತನಲ್ಲಿ ಆ ನಿತ್ಯ ಜೀವದ ಒಂದು ನಿರೀಕ್ಷೆಯ ಮತ್ತೊಂದು ಹೆಜ್ಜೆ ಮುಂದೆ, ಇನ್ನೊಂದು ಹೆಜ್ಜೆ ಮುಂದೆ. ಯಾಕಂದರೆ ವಿವೇಕಿಯ ಮಾರ್ಗವು ಮೇಲಾಗಿ ಹೋಗಬೇಕು. ಆ ಮೇಲಾದ ಆಶೀರ್ವಾದಗಳನ್ನು, ಮೇಲಾದ ಪ್ರಕಟಣೆಗಳನ್ನು, ಮೇಲಾದಂತಹ ದೇವರ ಜ್ಞಾನಕ್ಕೆ, ಆ ಭಂಡಾರಕ್ಕೆ, ಆ ನಿಧಿಯನ್ನು ಕಂಡುಕೊಳ್ಳೋದಕ್ಕೆ ನಾವು ಮುಂದೆ ಹೋಗಬೇಕು. ಆ ನಿಧಿ ಸಿಕ್ಕಿದೆ. ಪರಲೋಕವೆಂಬ ಹೊಲವು ಯಾರಿಗೆ ಸಿಕ್ಕಿದೆಯೋ, ಪರಲೋಕವು ಒಂದು ಹೊಲಕ್ಕೆ, ಅಲ್ಲಿಗೆ ಏನಿದೆ ಆ ಹೊಲದಲ್ಲಿ ದ್ರವ್ಯ ಹೋಲಿಕೆಯಾಗಿದೆ. ಹೊಲದಲ್ಲಿ ಹೂಳಿಟ್ಟ ದ್ರವ್ಯ. ಪರಲೋಕ ರಾಜ್ಯವು ಏನಾಗಿದೆ? ಹೊಲದಲ್ಲಿ. ಅದನ್ನು ಏನು ಮಾಡ್ತಾನಂತೆ ಒಬ್ಬ ವ್ಯಕ್ತಿ, ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕಿನಲ್ಲಿ ಮಾರಿಬಿಟ್ಟು ಆ ಹೊಲವನ್ನು ಕೊಂಡುಕೊಂಡು ಅದರಿಂದಾದ ಸಂತೋಷ ಕ್ರಿಸ್ತನಲ್ಲಿ ಮಾತ್ರ ಪರಿಪೂರ್ಣ ಸಂತೋಷ. ದೇವರಲ್ಲಿ ಮಾತ್ರ ನಮಗೆ ಮಹಿಮೆಯ ಸಂತೋಷ. ಅದು ಬಿಟ್ಟು ಎಡಕ್ಕೂ ಬಲಕ್ಕೂ ನಾವು ಹೋದರೆ ಬಿದ್ದು ಹೋಗ್ತೇವೆ ಪ್ರಿಯರೇ. ಮತ್ತು ನಮಗೆ ನಿತ್ಯ ಜೀವ ಇಲ್ಲ. ಯಾರಾದರೂ ಎಡಕ್ಕೆ ಬಲಕ್ಕೆ ಹೋಗಿ ತನ್ನ ಜೀವಿತವನ್ನು ಅವನು ಕಳ್ಕೊಳ್ತಾನೆ. ಪ್ರೊವೆಬ್ಸಲ್ಲಿ ಒಂದು ವಚನ ಅದು ನನ್ನ ನೆನಪಿಗೆ ಸ್ವಲ್ಪ ಸ್ಟ್ರೈಕ್ ಆಯಿತು. ನೋಡುವ, ನಾನು ಅಲ್ಲಿ ಹೋಗಿ ಬರ್ತೇನೆ. ಅಲ್ಲಿ ಹೇಳ್ತಾ ಇದೆ ನೋಡಿ, ಸೊಟ್ಟ ಮಾತುಗಳನ್ನು ನನ್ನಿಂದ ತೊಲಗಿಸಿಬಿಡು. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ. ಪ್ರೊವೆಬ್ಸ್ 4 ವರ್ಸ್ 23, 24, 25 ಆ್ಯಂಡ್ 26 ಅಲ್ಲಿ ಹೇಳ್ತಾ ಇದೆ. ಪ್ರೊವೆಬ್ಸಲ್ಲಿ ಜ್ಞಾನೋಕ್ತಿ 24ನೇ ಅಧ್ಯಾಯದಲ್ಲಿ 23ರಿಂದ ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಅದರೊಳಗಿಂದ ಜೀವಧಾರೆಗಳು ಹೊರಡುವು. ಸೊಟ್ಟ ಮಾತುಗಳು ನನ್ನಿಂದ ತೊಲಗಿಸಿಬಿಡು. ತುಟಿಗಳ ವಕ್ರತೆಯನ್ನು ದೂರ ಮಾಡು. ನೆಟ್ಟಗೆ ದೃಷ್ಟಿಸು. ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ. ನೀನು ನಡೆಯುವ ದಾರಿಯನ್ನು ಸಮ ಮಾಡು. ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ. ನಿನ್ನ ಕಾಲನ್ನು ಕೇಡಿಗೆ ದೂರ ಮಾಡು. ಇದು ನಿಧಿಯನ್ನು ಹುಡುಕಿಕೊಂಡವರು ಇದರಿಂದ ಅಂದರೆ ಆ ಕೇಡಿನಿಂದ ದೂರವಾಗಿರ್ತಾರೆ, ಆ ಕತ್ತಲಿಂದ ದೂರವಾಗ್ತಾರೆ, ಆ ದುಷ್ಟ ಕಾರ್ಯಗಳಿಂದ ದೂರವಾಗಿ ದೇವರು ತೋರಿಸಿದಂತಹ ಆ ಹೊಲದಲ್ಲಿಯೇ ಸೇವೆಯನ್ನು ಮಾಡ್ತಾರೆ. ಹೊಲದಲ್ಲಿ ಅವರಿಗೆ ಸಿಗ್ತಾ ಇರ್ತಾರೆ ಪ್ರತಿದಿನವೂ. ಅಂದರೆ ದೇವರ ರಾಜ್ಯ ಒಂದು ಹೊಲಕ್ಕೆ, ಅಲ್ಲಿ ಹೊಲದಲ್ಲಿ ಏನಿದೆ? ನಿಧಿ ಇದೆ. ಹೊಲದಲ್ಲಿ ಏನಿದೆ? ದ್ರವ್ಯ ಇದೆ. ಆ ಹೊಲ ಯಾವುದು? ಪರಲೋಕ ರಾಜ್ಯವು. ಅದು ಏನು? ಕ್ರಿಸ್ತನ ವಾಕ್ಯದಲ್ಲಿ, ದೇವರ ರಾಜ್ಯದಲ್ಲಿ ಅದು ಸಿಗ್ತದೆ. ನಿಮಗೆ ಅದು ಸಿಕ್ಕಿದೆಯೋ? ಅದನ್ನು ಕಂಡುಕೊಂಡಿದ್ದೀರೋ? ಕಂಡುಕೊಂಡ್ರೆ ನೀನು ನಿಜವಾಗಿ ಭಾಗ್ಯವಂತನು. ಇಲ್ಲಿ ಮುಂದೆ ಹೇಳ್ತದೆ ಅದೇ ಅಧ್ಯಾಯದಲ್ಲಿ ಮ್ಯಾಥ್ಯೂ 13 ಅಲ್ಲಿ ವಚನ 45-46 ಹೀಗೆ ಹೇಳ್ತದೆ. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಉತ್ತಮವಾದ ಮುತ್ತುಗಳು, ನಾನು ಆವಾಗ ಹೇಳಿದೆ, ಗುಪ್ತವಾಗಿ ಬಚ್ಚಿಟ್ಟ ಕತ್ತಲೆಯಲ್ಲಿ ಬಚ್ಚಿಟ್ಟ ನಿಕ್ಷೇಪಗಳನ್ನು, ಆಸ್ತಿಪಾಸ್ತಿಗಳನ್ನು ನಿನಗೆ ಕೊಡುವೆನು ಅಂತ. ಇದು ಇಲ್ಲಿ ಹೇಳ್ತಾ ಇದೆ ವಚನ. ಪರಲೋಕ ರಾಜ್ಯ ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಅವನು ಬಹು ಬೆಲೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಅದನ್ನು ಕೊಂಡುಕೊಂಡನು. ಅವನು ಬಹು ಬೆಲೆಯುಳ್ಳ ಒಂದು ಮುತ್ತನು. ಲಾಸ್ಟ್ ಟೈಮ್ ನಾನೊಂದು ಪೇಪರಲ್ಲಿ ಓದಿದ್ದೆ, ಯಾವುದೊಂದು ದೇಶದಲ್ಲಿ ವಜ್ರ ಸಿಕ್ಕಿದೆ ಅಂತೆ. ಅದು ಎಲ್ಲ ದೇಶದಲ್ಲಿರುವ ವಜ್ರಕ್ಕಿಂತಲೂ ದೊಡ್ಡದಂತ. ಅದು ಆ ವಜ್ರದ ಕಲ್ಲನ್ನು ತೋರಿಸ್ತಿದ್ರು. ಬಹಳ ಹೊಳಪಾಗಿತ್ತು ಅದು ವಜ್ರ, ಬಹಳ ಶ್ರೇಷ್ಠವಾಗಿ ತೋರಲ್ಪಟ್ಟಿತ್ತು. ಅದು ಈಗ ಇತ್ತೀಚಿನ ದಿನಗಳಲ್ಲಿ ಕೊಹಿನೂರು ವಜ್ರಕ್ಕಿಂತ ದೊಡ್ಡದಂತ ಅದು ಕೇಳಲ್ಪಟ್ಟಿತು. ಆಗ ಜನರೆಲ್ಲರೂ ಅದರಲ್ಲಿ ಆಕರ್ಷಿತರಾದರು. ಯಾಕೆ? ದಟ್ ಈಸ್ ಅಂದರೆ ಅದು ಬಹಳ ಬೆಲೆ ಉಳ್ಳದ್ದು, ಅದು ಶ್ರೇಷ್ಠವಾದದ್ದು, ಅದರಷ್ಟು ಬೆಲೆ ಮತ್ತು ಯಾವುದಕ್ಕೆ ಸಿಗುವುದಿಲ್ಲ ಅಂತ ಹೇಳಿಕೊಂಡು ಬಹಳ ಈಗ ಅದನ್ನೇ ಮಾತನಾಡುವಂಥದ್ದು. ಈಗ ಎಲ್ಲಿ ದೇವರು ಏನು ಹೇಳ್ತಾ ಇದ್ದಾನೆಂದರೆ, ಪರಲೋಕ ರಾಜ್ಯ ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಬಹಳ ಬೆಳೆಯುಳ್ಳ ಮುತ್ತು ಯಾವುದಂದರೆ ಕ್ರಿಸ್ತನು.
ಆ ಮುತ್ತು ನಿಮಗೆ ಸಿಕ್ಕಿದ ಮೇಲೆ ಮತ್ತು ಏನೂ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ಫಿಲಿಪ 4ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳ್ತಿದೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ಅಲ್ಲಿ 18ರಿಂದ ಓದ್ತೇನೆ. ಎಪಾಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳಿಸಿದ್ದು ನನಗೆ ತಲುಪಲಾಗಿ ನಾನು ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆ, ಇಷ್ಟಯಜ್ಞವೇ. ಮುಂದೆ ಹೇಳ್ತದೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು. ಅಂದರೆ ಈಗ ಆ ಮುತ್ತಿನ ಬಳಿಗೆ ನೀವು ಬಂದ ಮೇಲೆ, ಆ ಕ್ರಿಸ್ತನಲ್ಲಿ ಬಂದ ಮೇಲೆ, ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ ದೇವರ ವಿಷಯದಲ್ಲಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳು. ಈಗ ನಿಮ್ಮ ಜೀವಿತದ ಟೆನ್ಷನ್ ನಿಮ್ಮದಲ್ಲ, ಇನ್ನು ದೇವರು ನೋಡಿಕೊಳ್ಳುವಂಥದ್ದು. ನೀವು ಆತನಿಗಾಗಿ, ಆತನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ತಾ ಮುಂದೆ ಹೋಗುವಂಥದ್ದು. ಆ ಮುತ್ತು ನಿಮ್ಮ ಜೀವಿತದಲ್ಲಿ ಸಿಕ್ಕಿದ ಮೇಲೆ ನೀವು ಏನು ಮಾಡಬೇಕಂದ್ರೆ ಅದನ್ನು ಹಿಡಿದುಕೊಂಡು ಮುಂದೆ ಹೋಗ್ತಾನೆ ಇರಬೇಕು. ಅದು ನಿಮಗೇನಾಗ್ತದೆ ಅಂದರೆ ಆ ಒಂದು ಏನು ಹೇಳ್ತದೆ, ಅಮೂಲ್ಯ ವಸ್ತು ಯೇಸು ಕ್ರಿಸ್ತನ ಸಿಕ್ಕಿದ್ದು ಅದು ಶ್ರೇಷ್ಠವಾದದ್ದು. ಆ ವಸ್ತುವಿನಲ್ಲಿ ನಮಗೆ ನಿತ್ಯ ಜೀವ ಉಂಟು. ಆ ಯೇಸುವಿನಲ್ಲಿ ಆ ಮುತ್ತು ಪ್ರತಿಯೊಬ್ಬರು ಕಂಡುಕೊಳ್ತಾ ಇಲ್ಲ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಬಿಸ್ನೆಸ್ಸಲ್ಲಿ, ತಮ್ಮ ತಮ್ಮ ಕಾರ್ಯಗಳಲ್ಲಿ, ತಮ್ಮ ತಮ್ಮ ಏನು ಹೇಳ್ತಾರೆ ಸಂತೋಷಕ್ಕೆ, ತಮ್ಮ ತಮ್ಮ ಜೀವಿತದ ಏನೋ ಒಂದು ಕಾರ್ಯಗಳು ಮಾಡೋದಕ್ಕೆ ಬ್ಯುಸಿಯಾಗಿ ಬಿಟ್ಟಿದ್ದಾರೆ. ಕೆಲವರು ಎಂಟರ್ಟೈನ್ಮೆಂಟ್. ಮೊನ್ನೆ ಒಂದು ದಿನ ಬರ್ತಾ ಇದ್ದೆ ನಾನು, ಗೆದ್ದೆಯಲ್ಲಿ ನೀರು ತುಂಬಿಸ್ಕೊಂಡು ಆ ಗೆದ್ದೆಯಲ್ಲಿ ಆ ಕೆಸರಲ್ಲಿ ಆಡ್ತಾ ಇದ್ದಾರೆ. ಇನ್ನು ಕೆಲವು 3-4 ಜನ ಎಣ್ಣೆ ಕುಡಿದು ಅದರಲ್ಲಿ ಏನು ಕುಣಿತಾ ಇದ್ದಾರೆ. ನಾನು ಎಣಿಸ್ಕೊಂಡೆ, ಈ ಗೆದ್ದೆಯಲ್ಲಿ ಏನು ಇಲ್ಲ ಮಗ, ಈ ಗೆದ್ದೆಯಲ್ಲಿ ಕೆಸರು ಇದೆ, ಕ್ರಿಸ್ತನೆಂಬ ಹೊಲದಲ್ಲಿ ಮಾತ್ರ ಇದೆ ಅಮೂಲ್ಯ ದ್ರವ್ಯಗಳು. ಕ್ರಿಸ್ತ ಎಂಬ ಪರಲೋಕ ಹೊಲದಲ್ಲಿ ಮಾತ್ರ. ಈ ಗೆದ್ದೆಯಲ್ಲಿ ಏನಿದೆ? ನಾನು ಮೊನ್ನೆ ಗೆದ್ದೆ ಆ ಮಳೆಗಾಲದಲ್ಲಿ ಕೆಲವು ಏನು ಇವು ಆಟೋಟಗಳನ್ನು ಮಾಡ್ತಾರೆ ತುಂಬ ಜನರು, ಮತ್ತು ಹಲವರು ಯವನಸ್ಥರು ಆ ಗದ್ದೆಯಲ್ಲಿ ಕೆಲವು ಆಟಗಳು. ಇನ್ನು ಕೆಲವರು ಹೇಳೋದು ನಮ್ಮ ಪೂರ್ವಿಕರು ಮಾಡಿದ ಸಂಗತಿಗಳು, ಅದನ್ನು ಇನ್ನು ಕೆಲವರು ಹೇಳೋದು ನಾವು ಸಣ್ಣ ಪ್ರಾಯದಲ್ಲಿ ಆಟ ಆಡಿ ಬಂದಿದ್ದೀವಿ, ಅದು ನೆನಪಿಗಾಗಿ. ಇನ್ನು ನೆನಪೇ ಆಯಿತು ಅಷ್ಟೇ, ಬಿಟ್ಟರೆ ಅಲ್ಲಿ ಏನೂ ಪ್ರಯೋಜನ ಇಲ್ಲ. ಆದರೆ ಕ್ರಿಸ್ತನೆಂಬ ಹೊಲದಲ್ಲಿ ಹಾಕಲ್ಲ, ಅಮೂಲ್ಯ ಮುತ್ತುಗಳು, ದ್ರವ್ಯಗಳು ನಿಮಗೆ ಸಿಗ್ತದೆ. ಅಮೂಲ್ಯವಾದ ಮುತ್ತುಗಳನ್ನು, ದ್ರವ್ಯವನ್ನು ನಾನು ಕಂಡುಕೊಳ್ಬೇಕು. ಯಾಕಂದರೆ ನಿಜವಾಗಿ ಹೇಳಬೇಕಾದ್ರೆ ನಮಗೆ ಈ ಲೋಕದಲ್ಲಿ ಕಣ್ಣಿಗೆ ಕಾಣುವಂಥ ಲೋಕದ ಸಂಗತಿ ತಿಳ್ಕೊಳ್ಳೋದು ಸುಲಭ. ಯಾರೇ ಆಗಿರ್ಬೋದು, ಸೈನ್ಸ್ ಆಗಲಿ, ಮ್ಯಾಥ್ಸ್ ಆಗಲಿ, ಬೇಕಾದರೆ ಶಾಸ್ತ್ರಗಳಾಗಲಿ, ಅಥವಾ ನಮ್ಮ ಕಣ್ಣಿಗೆ ಕಾಣುವಂಥ ಯಾವುದೇ ಟೆಕ್ನಾಲಜಿಗಳಾಗಲಿ ನೋಡಿದ್ದೇವೆ. ಅದಕ್ಕೇನು ಹೆಚ್ಚು ಸಮಯ ಕೊಡಬೇಕಾಗಿಲ್ಲ, ನಮ್ಮ ಕೈಯಲ್ಲಿ ಬಂದುಬಿಟ್ಟಿದೆ, ಯಾರು ಮಾಡಿ. ಆದರೆ ಪರಲೋಕ ರಾಜ್ಯದ ಸಂಗತಿಗಳು ನಮ್ಮ ಕೈಯಲ್ಲಿ ಇಲ್ಲ, ಅದು ನಾವು ನೋಡಲಿಲ್ಲ, ಅದನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ನಿತ್ಯ ಜೀವದ ವಿಷಯವಾಗಿ, ನಮ್ಮ ದೇಹ ಅಥವಾ ಈ ಮರಣದ ನಂತರವಾಗಿ ನಾವು ಏನಾಗ್ತೇವೆ ಅಂತ ಹೇಳುವಂಥದ್ದು, ಆ ವಿಷಯವಾಗಿ ನಾವು ತಿಳ್ಕೊಳ್ಬೇಕು. ಅದು ಯಾರ ಕೈಯಲ್ಲಿಲ್ಲ. ಆ ತಿಳುವಳಿಕೆ ಸತ್ಯವೇದದಲ್ಲಿ, ಬೈಬಲಲ್ಲಿ, ಪವಿತ್ರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ನೀನು ಹುಡುಕಿಕೊಂಡು ತಿಳ್ಕೊಳ್ಳುವಾಗ, ಅದನ್ನು ನೀನು ಆ ಒಂದು ಜ್ಞಾನಕ್ಕೆ ನೀನು ಬರುವಾಗ, ನಾನು ನಿನಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಜೀವಿತದಲ್ಲಿ ದ್ರವ್ಯಗಳು ಸಿಗಲಿಕ್ಕೆ ಪ್ರಾರಂಭವಾಗ್ತದೆ. ನಿನಗೆ ಆ ಪ್ರಕಟಣೆಗಳು ಉಂಟಾಗ್ತದೆ. ನಾನು ಹೇಳ್ತೇನೆ, ಒಂದು ಮಗು ಶಾಲೆಗೆ ಹೋಗ್ತಾ ಇದೆ, ಅದಕ್ಕೆ ಡಿಗ್ರಿಯ ವಿಷಯದಲ್ಲಿ ಗೊತ್ತಿರುವುದಿಲ್ಲ, ಆಲ್ಫಾಬೆಟ್ಟಿಂದ ಶುರು ಆಗ್ತದೆ ಅಷ್ಟೇ. ಕೆಲವೊಂದು ಸಲ ಅಂದರೆ ಒಬ್ಬ ಪ್ರಾರಂಭಿಕ ಹಂತದಲ್ಲಿ ವಿಶ್ವಾಸಿ ಹಾಗೆ ಇರ್ತಾನೆ. ಮತ್ತು ಅವನು ದೇವರ ವಾಕ್ಯವನ್ನು ಓದುತ್ತಾ ಅದನ್ನು ಆ ಒಂದು ಡೀಪ್ನೆಸ್ಸಿಗೆ ಹೋಗುವಾಗ, ದೇವರು ಅವನ ಜೊತೆಯಲ್ಲಿ ಮಾತನಾಡುವಾಗ ಸಿಗುವಂಥ ಶ್ರೇಷ್ಠ ದ್ರವ್ಯಗಳು ಕ್ರಿಸ್ತ ಯೇಸುವಿನ ಮೂಲಕ. ಅದೇ ಮುತ್ತು. ಆ ಮುತ್ತು ಹೇಗಿದೆ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಆ ಮುತ್ತುವಿಗೆ ಎಷ್ಟು ಬೆಲೆ, ಅದು ಕಟ್ಟಲಿಕ್ಕಾಗದಂತಹ ಮುತ್ತು. ಅದೇ ನಮ್ಮ ಕ್ರಿಸ್ತನು, ಅದೇ ನಮ್ಮ ದೇವರು. ನೀನು ಅದನ್ನು ಹೊಂದಿಕೊಳ್ಳುವುದಾದರೆ ನಿನ್ನ ಜೀವಿತದಲ್ಲಿ ಪರಲೋಕದ ಸಂಗತಿಗಳು ಸ್ಟಾರ್ಟ್ ಆಗ್ತದೆ. ಮತ್ತು ನಿನ್ನ ನಿತ್ಯ ಜೀವದ ಸೌಭಾಗ್ಯಗಳು ನಿನಗೆ ಒಂದು ಸಲ ರುಚಿ ಹಿಡಿದರೆ, ನೀನು ಮತ್ತೆ
ಅದನ್ನು ಬಿಡುವುದಿಲ್ಲ. ಅದಕ್ಕೆ ಕೀರ್ತನೆ 34ರಲ್ಲಿ ಹೇಳ್ತಾರೆ, ಅನುಭವದಿಂದ ಸವಿದು ನೋಡುವಂಥ. ಯೆಹೋವನು ಉತ್ತಮನು ಎಂದು ಅನುಭವದಿಂದ ಸವಿದು ನೋಡುವಾಗ ನಿನಗೆ ಅದರ ವಿಷಯವಾಗಿ ಅನುಭವದಿಂದ ಸವಿದು ನೋಡುವಾಗ ಆ ಶ್ರೇಷ್ಠತೆಗೆ ನೀನು ಬರ್ತಿ. ಅದಕ್ಕೆ ಪೌಲನು ಏನು ಮಾಡಿದ ಅಂತ ಹೇಳಿದರೆ, ನೋಡಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಇದನ್ನು ಮತ್ತೊಮ್ಮೆ ಓದ್ತೇನೆ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಬೋಧ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ. ಅಂದರೆ ಈ ಜೀವಿತ ಯಾತ್ರೆಯಲ್ಲಿ ನೀನು ದೇವರ ವಿಷಯವಾಗಿ ತಿಳ್ಕೊಳ್ಳುವಾಗ, ದೇವರಿಗೆ ಪ್ರಾರ್ಥನೆತೆ ಕೊಡುವಾಗ, ದೇವರಿಗೆ ಪ್ರಥಮ ಸ್ಥಾನ ಕೊಡುವಾಗ ನಿನ್ನ ಜೀವಿತದಲ್ಲಿ ದೊಡ್ಡ ಮಾರ್ಪಾಡುಗಳು ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ರೀತಿಯಾಗಿ ಫಿಲಿಪ್ಪಿ 3ನೇ ಅಧ್ಯಾಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. ಈಗ ನೋಡಿ 7ರಿಂದ ಓದ್ತೀನಿ. ಫಿಲಿಪ್ಪಿ 3:7. ಆದರೆ ನನಗೆ ಲಾಭವಾಗಿರುವಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆನಿಸಿದ್ದೇನೆ. ನನಗೆ ಲಾಭ ಏನು ಲಾಭ? ಬಿಸ್ನೆಸ್ಸು, ಬೋಟು, ಫ್ಯಾಷನ್ನು, ಟಿ ವಿ ಅಥವಾ ಎಂಟರ್ಟೈನ್ಮೆಂಟು, ಫಿಲ್ಮು ಅಥವಾ ಸರಾಯಿ, ಎಣ್ಣೆ, ವ್ಯಾಭಿಚಾರ, ಏನೆಲ್ಲ ನನಗೆ ಲಾಭ ಅಂತ ಎನಿಸ್ತಿತ್ತು, ಡ್ರಗ್ಸ್, ಅದೆಲ್ಲ ಮತ್ತು ಹಣ, ಆಸ್ತಿ, ಚಿನ್ನ, ಬಣ್ಣ ಎಲ್ಲ ಇದರಿಂದ ಏನಾದರೂ ಮಾಡ್ಕೊಳ್ಬೋದು. ಈಗ ನಿಮ್ಗೆ ಗೊತ್ತಿದೆ, ಬಾರೆಲ್ಲ ಹಾಕಿದರೆ ಎಷ್ಟು ದುಡ್ಡು ಬೇಗ ಆಗ್ತದೆ, ಆದರೆ ಅದೆಲ್ಲ ನಾಶನ ಮಾಡುವಂಥ, ಅದೆಲ್ಲ ಲಾಭ ಅಂತ ಎಲ್ಲರಿಗೂ ಗೊತ್ತುಂಟು. ಕೆಲವರು ಏನು ಮಾಡ್ತಾರೆ, ಇದರಲ್ಲಿ ಕೆಟ್ಟತನದಿಂದ ಬಿಡಿ, ಇನ್ನು ಕೆಲವರಿಗೆ ಬಿಸ್ನೆಸ್ ಎಷ್ಟು ಒಳ್ಳೆ ಮಾಡ್ಕೊಂಡು ಹೋಗ್ತಾರೆ. ಪೌಲನಿಗೆ ಆ ಕಾಲದಲ್ಲಿ 47 ಕೋಟಿ ಒಡೆಯವನವನು, ಆಯಿತಾ. ಆಗ ಅವನು ಹೇಳ್ತಾ ಇದ್ದಾನೆ ಪೌಲನು, ನನಗೆ ಲಾಭವಾಗಿರುವಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆನಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆನಿಸಿದ್ದೇನೆ. ಹಿ ಈಸ್ ಎ ರಿಚ್ ಮ್ಯಾನ್. ಆತನು ಬಹಳ ಶ್ರೀಮಂತ ವ್ಯಕ್ತಿ, ಜ್ಞಾನದಲ್ಲಿಯೂ ಶ್ರೀಮಂತನು, ಧರ್ಮಶಾಸ್ತ್ರದಲ್ಲಿಯೂ ಶ್ರೀಮಂತನು, ಹಣಕಾಸಿನಲ್ಲಿಯೂ ಶ್ರೀಮಂತನು, ಜಾತಿ ವ್ಯವಸ್ಥೆಯಲ್ಲಿಯೂ ಶ್ರೀಮಂತನು, ಎಲ್ಲದರಲ್ಲಿ ಅವನು ಶ್ರೀಮಂತನಾಗಿದ್ದನು. ಅಲ್ಲಿ ಹೇಳ್ತಾನೆ, ಅಲ್ಲಿ 3:5, ಹುಟ್ಟಿದ 8ನೇ ದಿನದಲ್ಲಿ ನನಗೆ ಸುನ್ನತಿ ಆಯಿತು. ನಾನು ಇಸ್ರೇಲ್ ವಂಶದವನು, ಬೆಂಜಮಿನ್ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನೇಮನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸೇನು, ಮತಾಕ್ಷಿಯನ್ನು ನೋಡಿದರೆ ನಾನು ಕ್ರಿಸ್ತ ಸಭೆಯ ಹಿಂಸಕನು, ಧರ್ಮಶಾಸ್ತ್ರದಿಂದ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. ನನ್ನಲ್ಲಿ ಯಾವ ದೋಷವಿಲ್ಲ, ಧರ್ಮಶಾಸ್ತ್ರವನ್ನು ನೋಡಿದ್ದಾರೆ. ಈಗ ನಾನು ನಿಮಗೆ ಹೇಳುವಂಥ ವಿಷಯ ಇಷ್ಟೇ, ಪೌಲನು ಎಲ್ಲದರಲ್ಲೂ ಶ್ರೇಷ್ಠನಾಗಿದ್ದನು. ಅದ ನಂತರ ಅವನು ಹೇಳ್ತಾನೆ, ನಾನು ಕ್ರಿಸ್ತನನ್ನು ಹಿಂಸೆ ಪಡಿಸಲಿಕ್ಕೆ ಹೋಗಿದ್ದನು. ಹಿಂಸಕನು ಅವನು. ಕ್ರಿಸ್ತನ ರಾಜ್ಯದಲ್ಲಿ ಇರುವವರಿಗೆ ಕೊಲೆ ಕೂಡ ಮಾಡಿದ್ದಾನೆ, ಎಷ್ಟೋ ಹೆಂಗಸರನ್ನು ಹೊಡೆದು ನಾಶ ಮಾಡಿದ್ದಾನೆ, ಮಕ್ಕಳನ್ನು. ಆದರೆ ಯಾವಾಗ ಅವನಿಗೆ ಆ ನಿಧಿ, ಆ ಮುತ್ತು ಕ್ರಿಸ್ತನೇ ಅಂತ ತಿಳಿದು ಬಂತು, ಅವನು ಹೇಳ್ತಾನೆ, ಇದೆಲ್ಲ ಕಸವೆಂದೆನಿಸಿದನು. ನನಗೆ ಇರುವಂಥ ಧರ್ಮಶಾಸ್ತ್ರ ವಿಷಯವಾಗಲಿ, ನನಗಿರುವಂಥ ಆಸ್ತಿಪಾಸ್ತಿ, ನಾನು ಹುಟ್ಟು 8ನೇ ದಿನದಲ್ಲಿ ನಾನು ಮಾಡಿದ ಸುನ್ನತಿಯ ವಿಷಯದಲ್ಲಿ, ಅಂದರೆ ನಾನು ಇಸ್ರೇಲ್ ವಂಶತಿ, ಸುನ್ನತಿ ಅಂತ ಹೇಳಿದರೆ ಅವರಿಗೊಂದು ಪ್ರೌಡ್ನೆಸ್, ನಾನು ಶ್ರೇಷ್ಠ ಜಾತಿ ವರ್ಗದವನು ಅಂತ. ಅದನ್ನು ಹೇಳ್ತಾನೆ, ಇದೆಲ್ಲ ಏನೂ ಅಲ್ಲ, ಕ್ರಿಸ್ತನನ್ನು ಅರಿತುಕೊಳ್ಳೋದು ಹೇಳ್ತಾರೆ. ಇಲ್ಲಿ ನೋಡಿ, ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆನಿಸಿದ್ದೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆನಿಸಿದ್ದೇನೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂಥ, ಅಂದರೆ ಕ್ರಿಸ್ತನ ಮೇಲಿನ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂಥ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. ನನ್ನ ಸ್ವಾನೀತಿ ಬೇಡ, ನನ್ನ ಬಲದಿಂದ ಬೇಡ, ನಾನು ಮಾಡೋ ದಾನ ಧರ್ಮ, ಚಿನ್ನ ಆಭರಣ, ದೇವರುಗಳು ಮಾಡೋ ಅದಲ್ಲ, ಅದರಿಂದಲ್ಲ ನನಗೆ ಬೇಕಾಗಿರುವುದು ಕ್ರಿಸ್ತನನ್ನು ಅರಿತುಕೊಂಡು, ಆ ಮುತ್ತುವನ್ನು ಅರಿತುಕೊಂಡು, ಆತನಿಂದ ನನಗೆ ಸಿಗುವಂಥ ಆ ನೀತಿಯಲ್ಲಿ, ಆ ನಂಬಿಕೆಯಲ್ಲಿ ನನಗೆ ಸಿಗುವಂಥ ಆಸ್ತಿಪಾಸ್ತಿ, ನಿಧಿ, ನಿಕ್ಷೇಪಗಳು ನನಗೆ ಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ನೋಡಬೇಕಾದ್ರೆ ನಿಮ್ಮ ಎನ್ಸ್ಕೊಳ್ತೀರಾ, ಪರಲೋಕದಲ್ಲಿ ನಿಧಿ ನಿಕ್ಷೇಪ ಇಲ್ಲ ಅಂತ ಎನ್ನಿಸ್ಕೊಳ್ಬೇಡ್ರಿ. ಪರಲೋಕ ರಾಜ್ಯದಲ್ಲಿ ಈಗ ನೋಡಿ,
ಪ್ರಕಟಣೆ ಅದರಲ್ಲಿ ನಾನು 21ರಲ್ಲಿ ಅಲ್ಲಿ ವಚನ 9ರಿಂದ ಓದ್ತೇನೆ. ಬಾ, ಯಜ್ಞದ ಕುರಿ ಆತನಿಗೆ ಹೆಂಡತಿಯಾಗತಕ್ಕ ಮೊದಲಗಿತ್ತೆಯನ್ನು ನಿನಗೆ ತೋರಿಸುವನು ಎಂದು ಹೇಳಿ ದೇವರಾತ್ಮನ ವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೆರೂಸಲೇಮೆಂಬ ಪರಿಶುದ್ಧ ಪಟ್ಟಣವು ದೇವ ತೇಜಸ್ಸುಳ್ಳದಾಗಿ ಪರಲೋಕದೊಳಗಿನಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ದೇವ ತೇಜಸ್ಸಿನಲ್ಲಿ ಭೂಷಿತರಾದಂತಹ ಯೆರೂಸಲೇಮ್ ಪಟ್ಟಣ ಅದು ದೇವರ ಕಡೆಯಿಂದ ಇಳಿದು ಬರುವುದನ್ನು ನಾನು ನೋಡಿದನಂತ ಇಲ್ಲಿ ಯೋಹಾನ ಹೇಳ್ತೇನೆ. ಪಟ್ಟಣದ ಪ್ರಕಾಶವು ಅಮೂಲ್ಯ ರತ್ನದ ಪ್ರಕಾಶದಂತೆ ಸಮನವಾಗಿತ್ತು. ಥಳಿಥಳಿಸುವ ವಜ್ರವು ಎಂಬಂತೆ ಕಾಣಿಸಿತು. ಆ ಪಟ್ಟಣಕ್ಕೆ ಎತ್ತರವಾದ ದೊಡ್ಡ ಪ್ರಾಕಾರವಿತ್ತು. ಅದಕ್ಕೆ 12 ಬಾಗಿಲುಗಳಿದ್ದವು. ಆ ಬಾಗಿಲುಗಳ ಬಳಿಯಲ್ಲಿ 12 ಮಂದಿ ದೇವದೂತರಿದ್ದರು. ಅವುಗಳ ಮೇಲೆ ಇಸ್ರಾಯೇಲರ 12 ಕುಲಗಳ ಹೆಸರುಗಳು ಬರೆದಿವೆ. ಅವು ಪೂರ್ವ ದಿಕ್ಕಿ 3 ಬಾಗಿಲುಗಳು, ಉತ್ತರ ದಿಕ್ಕಿನಲ್ಲಿ 3 ಬಾಗಿಲು, ದಕ್ಷಿಣ 3 ಬಾಗಿಲುಗಳು, ಪಶ್ಚಿಮ ದಿಕ್ಕಿನಲ್ಲಿ 3 ಬಾಗಿಲುಗಳಿದ್ದವು. ಪಟ್ಟಣದ ಪ್ರಕಾರ 12 ಅಸ್ಥಿವಾರಗಳಿದ್ದವು. ಅವುಗಳ ಮೇಲೆ ಯಜ್ಞದ ಕುರಿಯಾದ ಆತನ 12 ಮಂದಿ ಅಪೊಸ್ತಲರ ಹೆಸರುಗಳು ಇದ್ದವು. ನನ್ನ ಸಂಗಡ ಮಾತನಾಡುತ್ತಿದ್ದನು. ಆ ಪಟ್ಟಣ ಬಾಗಿಲುಗಳ ಪ್ರಕಾರ ಅಳತೆ ಮಾಡಿ ನನಗೆ ಚಿನ್ನದ ಕೋಲಾಳ ಹಿಡಿದನು. ಪಟ್ಟಣವು ಚೌಕವಾಗಿದೆ, ಅದರ ಉದ್ದಳತೆ ಅದರ ಅಗಲದಷ್ಟಿದೆ. ಅವನು ಪಟ್ಟಣವನ್ನು ಕೋಲಿನಿಂದ ಅಳತೆ ಮಾಡಿ ನೋಡುವಾಗ ಅಲ್ಲಿ ನೋಡಿ, ನಾನು ಮುಂದೆ ಹೋಗುವಾಗ ಪಟ್ಟಣವು ಶುದ್ಧ ಗಾಜಿನಂತಿರುವ ಸೋಸಿದ ಬಂಗಾರವೇ. ಪಟ್ಟಣವು ಆಸ್ತಿ ರತ್ನಗಳಿಂದ ಅಲಂಕರಿಸಿದ್ದವು. ಈ ಅಧ್ಯಾಯವನ್ನು ಓದ್ರಿ. ಪ್ರಕಟಣೆ 21ರಲ್ಲಿ 9ರಿಂದ ಓದ್ತಾ ಹೋಗಿ ನನ್ನ ಸಮಯ ಮುಗಿದಿದ್ದು. ಆದರೆ ನಾನು ನಿಮ್ಗೆ ಹೇಳ್ತೆ, ಅದು ಪ್ಯೂರಾದ ಬಂಗಾರ, ಆಸ್ತಿ ಪಾಸ್ತಿ ನಿಧಿ ನಿಕ್ಷೇಪದಿಂದ ತುಂಬಿತ್ತು. ಈಗ ನಾನು ಹೇಳೋದಿಷ್ಟೇ, ಬಾಯರಿದವರೇ ನೀರಿನ ಬಳಿಗೆ ಬಂದರೆ ಅದು ಯೇಸು ಕ್ರಿಸ್ತನಲ್ಲಿ, ಆ ಮುತ್ತಿನ ಬಳಿಗೆ ಬಂದರೆ ಇಲ್ಲ ಬಾತ್ರೆ ನಾವು ನಿತ್ಯವೂ ನಾಶವಾಗ್ತೇವೆ. ಆ ಕೋರಷನಿಗೆ ಹೇಳಿದ್ದು ಲೋಕದ ಆಸ್ತಿ ಪಾಸ್ತಿ ಇರಬಹುದು, ನಮಗೆ ಹೇಳಿದ್ದು ಬಚ್ಚಿಟ್ಟಿರುವ ಆ ಕ್ರಿಸ್ತನು, ಅದೇ ಆಸ್ತಿ ಪಾಸ್ತಿ, ಆತನಲ್ಲಿ ನಮಗೆ ನಿಧಿ ನಿಕ್ಷೇಪ ಉಂಟು. ಆ ನಿಧಿ ನಿಕ್ಷೇಪ ಏನು? ನಮ್ಮ ನಿತ್ಯ ಜೀವ. ಮತ್ತು ಪರಲೋಕದಲ್ಲಿ ಯೇಸು ಕ್ರಿಸ್ತನು ನಮಗಾಗಿ ಒಂದು ದೊಡ್ಡ ಪ್ಯಾರಡೈಸನ್ನು ಸಿದ್ಧಪಡಿಸಿದ್ದಾನೆ. ರಸ್ತೆ ಚಿನ್ನದ್ದು, ಬೆಳ್ಳಿ ಬಂಗಾರ, ಅಮೂಲ್ಯ ವಸ್ತುಗಳಿಂದ ತುಂಬಲ್ಪಟ್ಟಿದ್ದು. ನೀನು ಎಷ್ಟು ನಿನಗಾಗಿ ಆ ಮುತ್ತುಗಳನ್ನು ಸ್ಟಾಕ್ ಮಾಡ್ತೀವಿ ಲೋಕದಲ್ಲಿರುವಾಗ, ಅದು ನಿನ್ನ ಕೈಯಲ್ಲಿರುವುದು. ಸಮಯವನ್ನು ವ್ಯರ್ಥ ಮಾಡುತ್ತಾ ಲೋಕದಲ್ಲಿ ಕಳೆಯುವುದಾದರೆ ಅದು ನಿನಗೆ ಬಿಟ್ಟುವುದು, ಅಥವಾ ಸಮಯವನ್ನು ಅಮೂಲ್ಯವೆಂದೆನಿಸಿ ಅದನ್ನು ನಿನ್ನ ದೇವರಾಜ್ಯಕ್ಕಾಗಿ ಬಿತ್ತುವುದಾದರೆ ಬಹಳ ಫಲ ಉಂಟು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸುವ. ತಂದೆ ದೇವರೇ, ನಿನ್ನ ವಿಷಯವಾಗಿ ನೀನೇ ಬಚ್ಚಿಟ್ಟಿರುವ ಆ ನಿಧಿ, ನಿನ್ನಲ್ಲಿಯೇ ನಮಗೆ ಆಸ್ತಿ ಐಶ್ವರ್ಯ ಅದನ್ನು ತೋರಿಸಿಕೊಟ್ಟಿದ್ದೇನೆ. ವಾಕ್ಯವನ್ನು ಕೇಳುವ ಆ ಪ್ರತಿಯೊಬ್ಬರು ಅದನ್ನು ಹೊಂದಿಕೊಂಡು ಅದರಲ್ಲಿ ಜಯ ಹೊಂದುವಂತೆ, ಅದರಲ್ಲಿ ಆಶೀರ್ವಾದ ಪಡ್ಕೊಳ್ಳುವಂತೆ ನಿನ್ನನ್ನು ಪ್ರಕಟಪಡಿಸಿಕೊ ಅಪ್ಪ ತಂದೆ. ಹೌದು, ಈ ವಾಕ್ಯ ಸಂದೇಶ ಕೊಡುವಂತೆ ನೀನು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರಿಗೆ ನಿನ್ನ ಆಶೀರ್ವಾದವು, ಸಮಾಧಾನ, ಆರೋಗ್ಯ, ಬಲ, ಜ್ಞಾನ, ಸಮೃದ್ಧಿ ಬೇಕಾದ ಎಲ್ಲವನ್ನು ನಿನ್ನ ನೀತಿ, ನಿನ್ನ ಕರ್ತನೆ ಆ ಒಂದು ಮಹಿಮೆಯ ಹಸ್ತವು ಅವರ ಜೀವಿತದಲ್ಲಿ ಚಲಿಸಲ್ಪಡಲಿ. ಅದ್ಭುತಗಳು, ಮಹತ್ಕಾರ್ಯಗಳು ನಡೆಯಲ್ಪಡಲಿ. ಅನಾಥ ವಿಧೇಯರಿಗೆ, ಬಡವರಿಗೆ, ಎಲ್ಲರಿಗೂ ನಿನ್ನ ಸಹಾಯ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಜೀವಳ ತಂದೆಯೇ, ಆಮೇನ್. ಪ್ರೈಸ್ ಗಾಡ್.